ನಿಜವಾಗಿ ಇದು ನಮ್ಮ ಸಮಸ್ಯೆ, ನನ್ನ ಅಕ್ಕ ತಂಗಿಯರ ಸಮಸ್ಯೆ. ಆ ಪೊಲೀಸರು ಯಾಕೆ ಬಲಿಪಶು ಮಾಡ್ಬೇಕು? ಅವ್ರು ಎಂತಕ್ಕೆ ಬಂದಿದ್ದಾರೆ? ಅವ್ರಿಗೆ ನ್ಯಾಯ ಕೊಡಿಸಿದ್ರು ತಪ್ಪ ನಮ್ಗೆ. ಅವಳು ಹಿಡ್ಕೊಂಡು ನನ್ನ ಮಗನನ್ನು ಹಿಡ್ಕೊಂಡು ಇಲ್ಲ ಸಲ ಆಡ್ಕೊಂಡು ಅಲ್ಲಲ್ಲಿ ಕೇಸ್ ಮಾಡ್ತಾ ಇದ್ದಾಳೆ ನನ್ನ ಮೇಲೆ, ಆ ಇನ್ಸ್ಪೆಕ್ಟರ್ ಮೇಲೆ ಮಾಡ್ತಾ ಇದ್ದಾಳೆ. ಅದಕ್ಕೊಂದು ಎಂತಾದ್ರೂ ಕಡಿವಾಣ ಹಾಕ್ಬೇಕು. 1 ವರ್ಷದಿಂದ ಮಾಡ್ತಿದ್ದಾಳೆ. ನಾನು ಕುಗ್ಗಿ ಹೋಗಿದ್ದೀನಿ ಅವಳಿಂದಾಗಿ. ಸಮಾಜದಲ್ಲಿ ತಲೆ ಇಲ್ಲ ನನಗೆ. ಆ ರೀತಿ ಮಾಡಿದ್ದಾಳೆ ಅವಳು. ಗಂಡ ನನ್ನೊಟ್ಟಿಗಿದ್ದಾರೆ, ಮಗ ಅಲ್ಲಿದ್ದಾನೆ. ಗಂಡ 3 ತಿಂಗಳು ಅವಳೊಟ್ಟಿಗೆ ಇದ್ದು ಅವಳ ನಡವಳಿಕೆ ಚರಿತ್ರೆಯನ್ನು ನೋಡಿ ಅವರು ಹೆದರಿಸಿ ಓಡಿ ಬಂದಿದ್ದಾರೆ. ಅಲ್ಲಿ ಇಲ್ಲ ಸಾಲದ ಘಟನೆ ನಡೆದು ಹೋಗಿದ್ದಾರೆ. ಮಗ ಅವಳೊಟ್ಟಿಗಿದ್ದಾನೆ. ಅವನು 1 ವರ್ಷದಿಂದ ಅಲ್ಲಿದ್ದಾನೆ. ಮಗನನ್ನು ಕರ್ಕೊಂಡು ಬರ್ಲಿಕ್ಕೆ ಮಗ ಕೇಳಿಲ್ಲಲ್ಲ, ಬರುದಿಲ್ಲ ಅಂತೇಳಿ ಇವಳು ಹೋಗಕ್ಕೆ ಬಿಟ್ಟಿಲ್ಲಲ್ಲ ಮೇಡಮ್. ಏನ್ ಮಾಡುದು? ಇವ್ರಿಗೆ ಹೇಳ್ಕೊಂಡು ಬರುವಷ್ಟು ಇವರಿಗೆ ಧೈರ್ಯ ಇಲ್ಲ. ಅಂದ್ರೆ ಅವರು ಹುಷಾರಿಲ್ಲದ ಹಾಗೆ ಆಗಿದ್ದಾರೆ. ಒಂದು ಸೈಡ್ ಹೋಗಿತ್ತು ಅವಳಿಗೆ ಕಳೆದ 24 ಡಿಸೆಂಬರ್ ಅಲ್ಲಿ. ಹಾಗೆ ಗಂಡ ತೀರು ಹೋಗಿದ್ದಾನೆ. ಅವಳಿಗೆ ಇದೇ ವಹಿವಾಟು. ಅವಳು ಜಾಗದಲ್ಲಿ ಗಂಧದ ಮರ ಇಟ್ಟಿದ್ದಾಳೆ. ಒಂದು 75 ಲಕ್ಷದ ಮನೆ ಕಟ್ಟಿದ್ದಾಳೆ. ಅದು ಅವಳಿಗೆ ನಿಜವಾಗಿ ಸ್ವಂತ ಕೆಲಸ ಏನಿಲ್ಲ. ಅವಳು ಎಲ್ಲಿಂದ ಹಣ ಬರ್ತದೆ ಎಲ್ಲ ವಿಚಾರಣೆ ಮಾಡ್ಬೇಕು. ಸ್ವಂತ ಉದ್ಯೋಗ ಅಂತ ಏನಿಲ್ಲ ಅವಳಿಗೆ.